ಒಂದೇ ಊರಿನಲ್ಲಿ ಬಹಳ ದಿನಗಳ ಕಾಲ ನನಗೆ ಇರಲು ಸಾಧ್ಯವಿಲ್ಲ, ಅದೊಂಥರ ಬೋರಿಂಗ್. ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಬಹಳ ಇಷ್ಟಪಡುತ್ತೇನೆ. ಬೇರೆ ಬೇರೆ ಸ್ಥಳಗಳನ್ನು ನೋಡಲು, ಹಾಗೆ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳಲು ಬಯಸುವ ನಾನು ಅಂತಹ ಜೀವನವನ್ನು ಒಂದು ಒಳ್ಳೆಯ ಜೀವನ ಎಂದುಕೊಳ್ಳುತ್ತಿದ್ದೆ. ನನ್ನ ಹೆಸರು ರಾಜೀವ್. ಹಿಂದಿನ ವರ್ಷ ಅಕ್ಟೋಬರ್ ಸಮಯದಲ್ಲಿ ನಾನು ಉಡುಪಿಯ ಹೋಟೆಲ್ನಲ್ಲಿ ಇದ್ದೆ. ಆ ಹೋಟೆಲ್ನಲ್ಲಿ ನಾನು 3 ವಾರಗಳವರೆಗೆ ಕೆಲಸ ಮಾಡಿದ್ದೆ. ಅಲ್ಲಿಂದಲೂ ಮತ್ತೆ ಬೇರೆ ಕಡೆ ಪ್ರಯಾಣ ಬೆಳೆಸಲು ಶುರು ಮಾಡಿದೆ. ನನಗೆ ಟ್ರೈನ್ನಲ್ಲಿ ಪ್ರಯಾಣ ಮಾಡುವುದು ಇಷ್ಟವಾದ ಸಂಗತಿ. ಟ್ರೈನ್ನಲ್ಲಿ ಹೋಗುವಾಗ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳಬಹುದು. ಹಾಗೆ ಬೆಲೆಯು ಸ್ವಲ್ಪ ಕಡಿಮೆ ಅನಿಸುತ್ತದೆ. ಗುರುವಾರ ಬೆಳಿಗ್ಗೆ ಸುಮಾರು 9 ಗಂಟೆಯ ಸಮಯ ಉಡುಪಿಯಿಂದ ಹೊರಟೆ. ಟ್ರೈನ್ನಲ್ಲಿ ಮೊದಮೊದಲು ಬಹಳಷ್ಟು ಜನವಿರಲಿಲ್ಲ. ಹಾಗೆ ಟ್ರೈನ್ ಚಲಿಸುತ್ತಿದ್ದಂತೆ ಒಬ್ಬೊಬ್ಬರಾಗಿ ಹತ್ತಲು ಶುರು ಮಾಡಿದರು. ಹಾಗೆ ಇನ್ನೊಂದು ಸ್ಟಾಪ್ನಲ್ಲಿ 2 ಹುಡುಗಿಯರು ಮತ್ತು ಒಬ್ಬ ವಯಸ್ಸಾದ ಹೆಂಗಸು ಟ್ರೈನ್ ಹತ್ತಿದರು. ಆ ವಯಸ್ಸಾದ ಹೆಂಗಸು ಟ್ರೈನ್ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ನಿದ್ರೆಗೆ ಜಾರಿದರು. ಆ 2 ಹುಡುಗಿಯರು ನನ್ನ ಎದುರುಗಡೆ ಸೀಟಿನಲ್ಲಿ ಕುಳಿತರು. ಹಾಗೆ ನಾನು ಕಿಟಕಿಯತ್ತ ನೋಡುತ್ತಾ ಕುಳಿತೆ ಮತ್ತು ನಿದ್ರೆಗೆ ಜಾರಿದೆ. ನಾನು ಕಣ್ಣು ಬಿಟ್ಟಾಗ ಹುಡುಗಿಯರು ನನ್ನತ್ತ ಸ್ನೇಹಪೂರ್ವಕವಾಗಿ ನೋಡುತ್ತಿದ್ದರು. ನಾನು ಅವರನ್ನು ಗಮನಿಸಿದೆ. ಹಲೋ ಎಂದೆ. ಅವರು ಹಾಯ್ ಎಂದರು. ನೀವು ಉಡುಪಿಯವರೇ? ನಾನು ಕೇಳಿದೆ. ಒಬ್ಬಳು ಹುಡುಗಿ ಹೌದು ಎಂದಳು. ಹಾಗೆ ನಕ್ಕಳು. ಅವಳು ಕೇಳಿದಳು, ನಿಮಗೆ 23 ವರ್ಷವೇ? ನಿಮ್ಮ ಹೆಸರು ರಾಜೀವ್ ಮತ್ತು ನೀವು ಉಡುಪಿಯವರು ಹೌದಲ್ಲವೇ ಎಂದಳು. ನನಗೆ ಆಶ್ಚರ್ಯವಾಯಿತು. ನಿಮಗೆ ಹೇಗೆ ಇದೆಲ್ಲ ಗೊತ್ತು ಎಂದು ಕೇಳಿದೆ. ಆಗ ಇನ್ನೊಬ್ಬ ಹುಡುಗಿ ಹೇಳಿದಳು, ಅವಳು ನಿಮ್ಮ ಐಡಿ ಕಾರ್ಡ್ ನೋಡಿದ್ದಾಳೆ ಎಂದು. ಅದು ನಿಮ್ಮ ಕೋಟ್ ಪಾಕೆಟ್ನಲ್ಲಿ ಇದೆ ಎಂದಳು. ನನ್ನ ಕೋಟ್ ನನ್ನ ಸೀಟ್ನ ಪಕ್ಕದಲ್ಲಿ ಇರಿಸಿದ್ದೆ. ತಕ್ಷಣ ಐಡಿ ಕಾರ್ಡ್ ತೆಗೆದು ಬ್ಯಾಗ್ನಲ್ಲಿ ಇಟ್ಟುಕೊಂಡೆ. ನಿಮ್ಮ ಪರಿಚಯ ಎಂದು ಕೇಳಿದೆ. ಅವರು ತಮ್ಮನ್ನು ಪರಿಚಯಿಸಿಕೊಂಡರು. ನಾನು ರೂಪಾ, ನಾನು ಜಯ, ಹಾಗೆ ನಾವು ಪ್ರಯಾಣಿಸಲು ಇಷ್ಟಪಡುತ್ತೇವೆ ಎಂದರು. ನನಗೂ ಸಹ ಪ್ರಯಾಣಿಸಲು ಬಹಳ ಇಷ್ಟ. ನಾನು ಗೋವಾಕ್ಕೆ ಹೊರಟಿದ್ದೇನೆ ಎಂದೆ. ಅವರು ಓಹ್, ತುಂಬಾ ಒಳ್ಳೆಯದು. ನಾವು ಕಾರವಾರಕ್ಕೆ ಹೊರಟಿದ್ದೇವೆ ಎಂದರು. ನೀವು ಏನು ಮಾಡಿಕೊಂಡಿರುವುದು ಎಂದು ಕೇಳಿದೆ. ಆಗ ಅವರಿಬ್ಬರೂ ಒಂದು ಪುಟ್ಟ ಜಾಬ್ನಲ್ಲಿ ಇರುವುದಾಗಿ ಹೇಳಿದರು. ಹಾಗೆ ಅವರು ಮಾತನಾಡುವ ಶೈಲಿ ನನಗೆ ಬಹಳ ಇಷ್ಟವಾಯಿತು. ನಾವು ಬಹಳಷ್ಟು ಹರಟುತ್ತಾ ನಗುತ್ತಾ ಕಾಲ ಕಳೆದವು. ನಾನು ಅನೇಕ ಸಂಗತಿಗಳ ಬಗ್ಗೆ ಹೇಳಿದೆ. ಅದರಲ್ಲಿ ಕೆಲವೊಂದು ನಿಜವಾಗಿದ್ದವು, ಇನ್ನು ಕೆಲವು ನಿಜವಾಗಿರಲಿಲ್ಲ. ಅವರು ನಾನು ಹೇಳಿದ್ದನ್ನೆಲ್ಲ ನಂಬಿದರು. ಹಾಗೆ ಅವರು ಕಾರವಾರದಲ್ಲಿ ಒಂದು ಹೋಟೆಲಿನಲ್ಲಿ ಇರುವ ಬಗ್ಗೆ ಯೋಚಿಸುತ್ತಿದ್ದರು. ಟ್ರೈನ್ ಬಹಳ ನಿಧಾನವಾಗಿ ಚಲಿಸುತ್ತಿತ್ತು. ಮಧ್ಯಾಹ್ನ 4 ಗಂಟೆಯ ಸಮಯ. ಟಿಕೆಟ್ ಚೆಕಿಂಗ್ಗೆ ಟ್ರೈನ್ನಲ್ಲಿ ಗಾರ್ಡ್ ಬಂದು ಚೆಕ್ ಮಾಡಿ ಹೋದರು. ಬಹಳ ಹಸಿವಾದ ಕಾರಣ ಊಟಕ್ಕಾಗಿ ಟ್ರೈನ್ನಲ್ಲಿ ಊಟ ತೆಗೆದುಕೊಂಡೆವು. ಆದರೆ ಊಟ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಟ್ರೈನ್ ನಿಂತಾಗ ಅಲ್ಲೇ ಕೆಳಗೆ ಯಾವುದಾದರೂ ಹೋಟೆಲಿನಿಂದ ಊಟ ತರೋಣ ಎಂದು ಜಯ ಹೇಳಿದಳು. ರೂಪ ನಿದ್ರಿಸುತ್ತಿದ್ದಳು. ಆಗ ನಾನು ಹಾಗೂ ಜಯ ಕೆಳಗಿಳಿದೆವು. ಊಟ ತರಲು ಹೋದೆವು. ರೂಪ ಇನ್ನೊಂದು ಸೀಟ್ ಮೇಲೆ ಕಾಲನ್ನು ಇಟ್ಟು ನಿದ್ರಿಸುತ್ತಿದ್ದಳು. ಹಾಗೆ ನಾನು ಮತ್ತು ಜಯ ಊಟವನ್ನು ತೆಗೆದುಕೊಂಡು ಬಂದೆವು. ಆಗಲೇ ಆ ಸ್ಟಾಪ್ನಲ್ಲಿ ಬಹಳಷ್ಟು ಜನ ಟ್ರೈನ್ ಹತ್ತಿದರು. ರೂಪ ಬಹಳ ಜೋರಾಗಿ ನಿದ್ರೆಗೆ ಜಾರಿದ್ದಳು. ಅವಳು ನಿದ್ರಿಸುತ್ತಿದ್ದ ಭಂಗಿಯನ್ನು ನೋಡಿ ಜಯ ಜೋರಾಗಿ ನಕ್ಕಳು. ರೂಪಾಗೆ ಎಚ್ಚರವಾಗಿ ಕಣ್ಣು ಬಿಟ್ಟಳು. ನಾವು ಕಾರವಾರಕ್ಕೆ ತಲುಪಿ ಆಯಿತೆ ಎಂದು ಕೇಳಿದಳು. ಕಿಟಕಿಯಿಂದ ಹೊರಗಡೆ ನೋಡಿದಳು. ಇನ್ನು ಸ್ವಲ್ಪ ದೂರ ಅಷ್ಟೇ. ಜಯ ರೂಪಾಳಿಗೆ ಹೇಳಿದಳು. ರೂಪ ಜಯಾಳ ಹತ್ತಿರ ಕಾರವಾರದಲ್ಲಿ 1 ಅಥವಾ 2 ದಿನಗಳ ಮಟ್ಟಿಗೆ ಉಳಿದುಕೊಳ್ಳಲು ಹೋಟೆಲ್ ನೋಡೋಣ ಎಂದಳು. ಟ್ರೈನ್ ಕಾರವಾರವನ್ನು ತಲುಪಿತು. ರೂಪ ಮತ್ತು ಜಯ ಅಲ್ಲಿ ಇಳಿದುಕೊಂಡರು. ಅವರಿಬ್ಬರೂ ನನ್ನ ಕಡೆ ನೋಡಿ ಮುಗುಳ್ನಕ್ಕರು. ನಾನು ರೂಪಾಳನ್ನು ಕೂಗಿದೆ. ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ಬಹಳ ಗದ್ದಲವಿದ್ದುದರಿಂದ ಅವರಿಗೆ ಕೇಳಿಸಲಿಲ್ಲ. ಅವರು ಅಲ್ಲಿಂದ ಹೊರಟು ಹೋದರು. ತುಂಬಾ ಒಳ್ಳೆಯ ಹುಡುಗಿಯರು ಎಂದುಕೊಂಡೆ ನಾನು. ಅವರ ಮಾತಿನ ಶೈಲಿಗೆ ನಾನು ಸಂಪೂರ್ಣವಾಗಿ ಕಳೆದು ಹೋಗಿದ್ದೆ. ಟ್ರೈನ್ ಹಾಗೆ ಮುಂದೆ ಚಲಿಸಿತು. ಹಾಗೆ ಮುಂದೆ ಹೋಗುತ್ತಾ ಟ್ರೈನ್ನಲ್ಲಿ ಬಹಳಷ್ಟು ಪೊಲೀಸರು ಹತ್ತಿದರು. ಹಾಗೆ ಟ್ರೈನ್ನಲ್ಲಿ ಎಲ್ಲರೂ ಮಾತನಾಡಲು ಶುರು ಮಾಡಿದರು. ಹಾಗೆ 2 ಪೊಲೀಸರು ನಾನಿದ್ದಲ್ಲಿಗೆ ಬಂದರು. ಒಬ್ಬೆತ್ತರವಾಗಿದ್ದ, ಇನ್ನೊಬ್ಬ ದಪ್ಪವಾಗಿದ್ದ. ಅವರು ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡುತ್ತಿದ್ದರು. ನನ್ನತ್ತ ನೋಡಿದರು. ನನ್ನ ಬಳಿ ಬಂದು, ನೀನು ನಮ್ಮ ಜೊತೆ ಬಾ ಎಂದರು. ನನಗೆ ಒಮ್ಮೆಲೆ ದಿಗಿಲಾಯಿತು. ನಾನೇ ಎಂದು ಕೇಳಿದೆ. ಏಕೆ, ಏನು ವಿಷಯ ಎಂದು ಕೇಳಿದೆ. ನಿನ್ನ ಬ್ಯಾಗ್ ಹಿಡಿದುಕೊಂಡು ಬಾ, ಎತ್ತರವಾಗಿದ್ದ ಪೊಲೀಸ್ ಹೇಳಿದ. ನಾನು ಅವರನ್ನು ಪ್ರಶ್ನಿಸಲು ಮುಂದಾದೆ. ಆದರೆ ಅವರು ನನ್ನ ಮಾತಿಗೆ ಏನು ಪ್ರತಿಕ್ರಿಯೆ ನೀಡಲಿಲ್ಲ. ನಾನು ಸುಮ್ಮನೆ ಕುಳಿತೆ.
ಬ್ಯಾಗ್ ತೆಗೆದುಕೊಂಡು ಅವರ ಜೊತೆ ನಡೆದೆ. ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅನೇಕ ಪೊಲೀಸರು ಇದ್ದರು. ಹಾಗೆ ಟ್ರೈನ್ನಲ್ಲಿ ಹತ್ತಿದ್ದ ಕೆಲವು ಪೊಲೀಸರು ಇದ್ದರು. ಎಲ್ಲಾ ಪೊಲೀಸರು ಎಲ್ಲರ ಬ್ಯಾಗ್ಗಳನ್ನು ಚೆಕ್ ಮಾಡುತ್ತಿದ್ದರು. ಹಾಗೆ ಚೆಕ್ ಮಾಡಿದವರನ್ನು ಟ್ರೈನ್ಗೆ ಹೋಗಿ ಕೂರುವಂತೆ ಹೇಳುತ್ತಿದ್ದರು. ನನ್ನನ್ನು ಕರೆದುಕೊಂಡು ಹೋಗಿದ್ದ ಇಬ್ಬರು ಪೊಲೀಸರು ನನ್ನ ಐಡಿ ಕಾರ್ಡನ್ನು ಕೇಳಿದರು. ಹಾಗೆ ದಪ್ಪಗಿದ್ದ ಪೊಲೀಸ್ ನನ್ನ ಬ್ಯಾಗನ್ನು ತೆರೆದನು. ನನ್ನ ಐಡಿ ಕಾರ್ಡ್ ಅನ್ನು ಚೆಕ್ ಮಾಡಿದನು. ನನ್ನ ಪಕ್ಕದ ಟೇಬಲ್ನಲ್ಲಿ ಇನ್ನಿಬ್ಬರು ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಇದ್ದರು. ಅವರನ್ನು ನೋಡಿ ನಾನು ಮುಗುಳ್ನಕ್ಕೆ. ಅವರು ಮುಗುಳ್ನಕ್ಕರು. ಉದ್ದವಿದ್ದ ಪೊಲೀಸ್ ನನ್ನ ಬ್ಯಾಗ್ ನೋಡಿ ಓಹ್ ಎಂದು ಉದ್ಗರಿಸಿದನು. ನನ್ನ ಬ್ಯಾಗ್ನಿಂದ ದುಡ್ಡಿನ ಕಂತೆ ಹಾಗೂ ವಜ್ರಗಳನ್ನು ಹೊರತೆಗೆಯತೊಡಗಿದನು. ನಾನು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದೆ. ನನಗೆ ಮಾತುಗಳೇ ಹೊರಡಲಿಲ್ಲ. ಎಲ್ಲಾ ಪೊಲೀಸರು ಟೇಬಲ್ ನತ್ತ ಓಡಿ ಬಂದರು. ಕೋಟಿ ಹಣ ಹಾಗೂ ವಜ್ರಗಳು ಆ ಬ್ಯಾಗ್ನಲ್ಲಿ ಇದ್ದುದು ನೋಡಿ ಪೊಲೀಸರು ಆಹಾ ಎಂತಹ ಆಶ್ಚರ್ಯ ಎಂದರು. ತಕ್ಷಣ ನಾನು ಇದು ನನ್ನ ಬ್ಯಾಗ್ ಅಲ್ಲ ಎಂದು ಕೂಗಿದೆ. ಆದರೆ ಪೊಲೀಸರು ನನ್ನನ್ನು ನಂಬದಾದರು. ಆದರೆ ಅದು ನನ್ನ ಬ್ಯಾಗ್ ಆಗಿತ್ತು. ಅಷ್ಟೊಂದು ಹಣ ಅದರಲ್ಲಿ ಬರಲು ಹೇಗೆ ಸಾಧ್ಯ ಎಂದು ಯೋಚಿಸಿದೆ. ಟ್ರೈನ್ ಅಷ್ಟರಲ್ಲಿ ಹೊರಟಿತು. ಅಯ್ಯೋ ನನಗೆ ಟ್ರೈನ್ ಮಿಸ್ ಆಗುತ್ತಿದೆ, ನಾನು ಹೊರಡಬೇಕು ಎಂದೆ. ಉದ್ದವಿದ್ದ ಪೊಲೀಸ್ ನಗತೊಡಗಿದ. ನೀನೀಗ ನಮ್ಮ ಬಂಧನಕ್ಕೆ ಒಳಪಟ್ಟಿರುವ ವ್ಯಕ್ತಿ. ನೀನು ಇನ್ನೂ ಹೋಗಲು ಸಾಧ್ಯವಿಲ್ಲ ಎಂದ. ನನಗೆ ಆ ಇಬ್ಬರು ಹುಡುಗಿಯರ ನೆನಪಾಯಿತು. ರೂಪ ಹಾಗೂ ಜಯ ಅವರೇ ನನ್ನ ಬ್ಯಾಗ್ನಲ್ಲಿ ಹಣ ಇಟ್ಟಿರಬಹುದು ಎಂಬ ಸಂದೇಹವು ಮೂಡಿತು. ಅವರೊಡನೆ ನಾನು ಪ್ರಶ್ನಿಸಲು ಹೇಗೆ ತಾನೇ ಸಾಧ್ಯ? ಅವರ ಬಗ್ಗೆ ಬೇಕಾಗಿರುವ ಯಾವುದೇ ವಿಷಯವನ್ನು ನಾನು ಸಂಗ್ರಹಿಸಿರಲಿಲ್ಲ. ಊಟ ತರಲು ಟ್ರೈನ್ನಿಂದ ಜಯಾಳ ಜೊತೆ ನಾನು ಇಳಿದು ತಪ್ಪು ಮಾಡಿದೆ ಎಂದುಕೊಂಡೆ. ನನಗೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂದು ಅರಿಯದೆ ಕಂಗಾಲಾಗಿ ಕುಳಿತಿದ್ದೆ. ಒಂದು ಕಡೆ ಸರಿಯಾದ ಕೆಲಸಕ್ಕೆ ಅಂಟಿಕೊಂಡು ರೂಪಿಸಿಕೊಳ್ಳದೆ ಬಹು ಬೇಗ ಬೋರ್ ಬರುತ್ತದೆ ಅಂತ ಆಗಾಗ ಊರು ಸುತ್ತುವ ಹುಚ್ಚು ಕಲ್ಪನೆಯ ಬದುಕನ್ನು ಆರಿಸಿಕೊಂಡಿದ್ದಕ್ಕೆ ನನ್ನ ಮೇಲೆ ನನಗೆ ಬೇಸರವಾಯಿತು. ದಾರಿಯಲ್ಲಿ ಸಿಗುವವರು ಯಾರು ಏನು ಅಂತ ಕೂಡ ಯೋಚನೆ ಮಾಡದೆ ಅವರ ಬಣ್ಣನೆಯ ಮಾತಿಗೆ ಮರುಳಾಗಿ ಅವರೊಡನೆ ಕ್ಲೋಸ್ ಆಗಲು ನೋಡಿದ್ದೆ. ಅವರು ನನ್ನೊಂದಿಗೆ ಚೆನ್ನಾಗಿ ಮಾತನಾಡಲು ನೋಡಿದಾಗ ಅವರ್ಯಾಕೆ ನನ್ನೊಡನೆ ಅಷ್ಟು ಇಂಟರೆಸ್ಟ್ ತೋರಿಸುತ್ತಿದ್ದಾರೆ ಅಂತ ಕೂಡ ಯೋಚನೆ ಮಾಡದೆ ನನ್ನ ಬಗ್ಗೆ ಅಗತ್ಯ ಇಲ್ಲದಿರುವಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಇರುವುದನ್ನೂ ಇಲ್ಲದಿರುವುದನ್ನೂ ಎಲ್ಲ ಸೇರಿಸಿ ಹೇಳಿದ್ದೆ. ಹುಡುಗಿಯರಿಬ್ಬರು ಕಂಪನಿಗೆ ಸಿಕ್ಕರು ಅಂತ ಎಕ್ಸೈಟ್ ಆಗಿ ಅತಿಯಾಗಿ ವರ್ತಿಸಿದ್ದರ ಪರಿಣಾಮವನ್ನು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬನೇ ಅಸಹಾಯಕನಾಗಿ ಕುಳಿತು ಪಶ್ಚಾತ್ತಾಪ ಪಡುತ್ತಾ ಕುಳಿತಿದ್ದೆ. ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.